ಪರಿಮಳದ ಪರಿಬಿಡಿದು. ಏನು ಆ ಪರಿಮಳ, ಅದ್ಭುತವಾದ ಪರಿಮಳ, ಪರಾಶರರ ಅನುಗ್ರಹದಿಂದ ಉಂಟಾದ ಪರಿಮಳ. ಇವನಿಗೆ ಬಹು ಆನಂದವಾಗಿಬಿಡ್ತು. ಎಲ್ಲ ಏನಿದು ಪರಿಮಳ, ಏನಿರ್ಬೋದು ನೋಡೋಣ ಅಂತ ಅದನ್ನೇ ಅನುಸರಿಸ್ಕೊಂಡು ಬಂದ. ನೋಡ್ತಾನೆ ಆ ಪರಾಶರ ಅನುಗ್ರಹದಿಂದ ದಿವ್ಯ ಸುಂದರಿ ಇವಳು. ನೋಡಿದ, ಏನೋ ಹಿಂದಿನ ಹೆಂಡತಿ ಹೋಗಿದ್ಲು ಕೆಲವು ದಿವಸ, ಬೇಡ ಸಂಸಾರ ಅಂದಿದ್ದ. ನೋಡಿದ ಮಾತ್ರಕ್ಕೇನೆ ವ್ಯಾಮೋಹ ಉಂಟಾಯ್ತು. ಬಂದ, ನಾನು ಚಂದ್ರಕುಲದ ಚಕ್ರವರ್ತಿ, ನಡಿ ಅರಮನೆಗೆ ಹೋಗೋಣ, ನಿನ್ನನ್ನು ರಾಣಿಯನ್ನಾಗಿ ನಾನು ಮಾಡ್ಕೊಳ್ತೇನೆ, ಹೇಳು ಅರಮನೆಗೆ ಹೋಗೋಣ ಅಂತ ಕರೆದ. ನಾನು ಚಕ್ರವರ್ತಿ ಅಂತ ಹೇಳಿದೆ. ನೋಡಿದ್ರು ಸತ್ಯವತಿ. ಚಕ್ರವರ್ತಿ ಹೋದು ಅಂತೂ ಗೊತ್ತಾಯ್ತು. ಆಗ ಯೋಚನೆ ಮಾಡಿದ್ರು, ಯಾಕೋ ನನ್ನ ಹತ್ರ ಎಲ್ಲ ಹೀಗೆ ಬರ್ತಾ ಇರ್ತಾರೆ, ಈ ಮನೆಗೆ ಹೋಗೋ, ಮನೆಗೆ ನಡೆಯೋಣ ಅಂತ ಇವನನ್ನೋದು, ಆಮೇಲೆ ಅಲ್ಲೆಲ್ಲಾರು ಕೈ ಬಿಟ್ಬಿಡೋದು. ಪಾಪ ಪರಾಶರರು ದೊಡ್ಡ ಮನುಷ್ಯರು ಬಂದ್ರು, ಪುನಃ ನೀ ಕನ್ಯೆ ಆಗ್ತೀಯ, ನೀ ಹುಡುಗಿ ಆಗ್ಬಿಡ್ತೀಯ, ಯೋಚನೆ ಮಾಡಬೇಡ ಅಂದ್ರು. ಅಷ್ಟು ದೊಡ್ಡ ಯೋಗ್ಯತೆ ಇತ್ತು, ಮಹಾನುಭಾವ ವ್ಯಾಸರು ಹುಟ್ಟಿದ್ರು, ಪುನಃ ನನ್ನ ಕನ್ಯೆ ನೀವು ಆಗಿದ್ದೀನಿ. ಇವರಿಗೆ ಅದು ಯೋಗ್ಯತೆ ಇಲ್ಲ, ಕರ್ಕೊಂಡು ಹೋಗೋದು, 4 ದಿವಸ ಅನುಭವಿಸಿ ನಾನು ಕೈ ಬಿಟ್ಬಿಟ್ರೆ ನನಗೇನು ಗತಿ ಅಂತ ಮೊದಲು ಸ್ವಲ್ಪ ಒಪ್ಕೊಂಡಿದ್ರು ಕೂಡ ಈಗ ಬಹಳ ಬುದ್ಧಂತಿಕೆ ಖರ್ಚು ಮಾಡಿದ್ಲು. ಏನೇ ಇದ್ರು ನೀವು ಮಹಾರಾಜರು ಇರ್ಬೋದು, ಅಲ್ಲಿ ನಮ್ಮಪ್ಪ ಇದ್ದಾರೆ, ನಮ್ಮಪ್ಪನಿಗೆ ಕೇಳಿ ಸಂತೋಷ. ನಂಗೂ ಮಹಾರಾಜರ ಕೈ ಹಿಡಿತೇನೆ ಅಂತಂದ್ರೆ ಮಹಾರಾಣಿ ಆಗ್ತಕ್ಕ ಯೋಗಾನ ಕಳ್ಕೊಳ್ಳೋದು ನನಗೂ ಇಷ್ಟ ಇಲ್ಲ. ಅಲ್ಲಿ ನಮ್ಮಪ್ಪ ಇದ್ದಾರೆ, ನಮ್ಮ ಅಪ್ಪನ ಕೇಳಿ ಅಂತ. ಅದಕ್ಕೇನು ಒಂದ ಇವ ನನಗೆ ಕೊಡದೆ ಇರ್ತಾರೆ ಅಂತ ನಾಶರಾಜ ಅನ್ನೋಣ. ಸರಿ ದಯಮಾಡಿಸ್ಬೇಕು ಮಹಾರಾಜರು ಅಂತ ನಮಸ್ಕಾರ ಮಾಡದ. ಅಲ್ಲೇನೆ ಒಂದು ಈ ಕೃಷ್ಣಾಂಜಿನ ಹಾಕಿ ಕೂರಿಸಿದ, ಏನು ಅಪ್ಪಣೆ ಆಗಲಿ ಅಂದ. ಸರಿ, ನಿನ್ ಮಗಳು ರಾಣಿಯಾಗುವ ಯೋಗ ಇದೆಯಪ್ಪ, ನಿನ್ನ ಮಗಳ ಮೇಲೆ ನಂಗೆ ವ್ಯಾಮೋಹ, ಅವಳನ್ನ ನನಗೆ ಕೊಟ್ಬಿಡು, ನಾನು ಅವಳನ್ನ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಶಂತನು ಅನ್ನೋಣ. ಅವನು ದಾಸರಾಜ ಅಂದ, ಮಹಾರಾಜ ಪರವಾಗಿಲ್ಲ, ನನ್ನ ಹೆಣ್ಮಗಳ ಮೇಲೆ ನನ್ಗೆ ಅಧಿಕಾರ ಇದೆಯೋ ಇಲ್ವೋ, ಅದಕ್ಕೆ ನಿನ್ನ ಹತ್ರ ಕೇಳಿದ್ದು ನೋಣ. ನಂದು ಒಂದು ನಿಬಂಧನೆ, ಆ ನಿಬಂಧನೆಗೆ ನೀನು ಒಪ್ಕೊಂಡ್ರೆ ಸಂತೋಷದಿಂದ ನಾನು ಕೊಡ್ತೀನಿ. ಏನಪ್ಪಾ ಹೇಳು ಅಂದ. ಇನ್ನೇನಿಲ್ಲ, ನಿನಗೆ ಹಿರೇಹೆಂಡತಿ ಆ ಮಗ ಒಬ್ಬ ಇದ್ದಾನೆ, ಅವನ ಕೀರ್ತಿ ದಶ ದಿಕ್ಕುಗಳಲ್ಲೂ ಹಬ್ಬಿದೆ. ಈ ಹುಡುಗಿ ನೀನು ಮದುವೆ ಮಾಡ್ಕೊಳ್ತೀಯ, ಈ ಹುಡುಗಿ ಹೊಟ್ಟೆಯಲ್ಲಿ ಹುಟ್ಟೋನಿಗೆ ರಾಜ್ಯ ಗೀಜ್ಯ ಬರೋದಿಲ್ಲ. ನನ್ನ ಮಗಳ ಮಗನಿಗೆ ನೀನು ರಾಜ್ಯ ಕೊಡ್ತೇನೆ ಅಂತ ನೀನು ಮಾತು ಕೊಟ್ಟರೆ ಸಾಕು, ನಮಗೇನು ರಿಜಿಸ್ಟರ್ ಬೇಡ, ಪತ್ರ ಬೇಡ, ನಿನ್ನ ಬಾಯಲ್ಲಿ ಮಾತು. ಇವಳ ಮಗನಿಗೆ, ನಿನ್ನ ಮಗಳ ಮಗನಿಗೇನೆ ಅಂದ್ರೆ ನನ್ನ ದೌಹಿತ್ರನಿಗೆ ರಾಜ್ಯ ಕೊಡ್ತೀಯೋ ನಾ ಕೊಡ್ತೇನೆ ಅನ್ನೋಣ. ಅದೇ ಹೇಗಾಗತ್ತೆ ಇಂದ ಇವನು ನೋಡಿ, ರಾಜನಾದ್ರೂ ಕೂಡ ಧರ್ಮ ಕರ್ಮ ಇಷ್ಟನ್ನೋಣ. ಸರಿ, ಸಾಮಾನ್ಯ ರಾಜನಾಗಿದ್ರೆ ಏನೋ ಎಳಸ್ಕೊಂಡು ಹೋಗ್ತೇನೆ ಅಂತ ಅಂದ್ಬಿಡೋರು ಮಹಾನುಭಾವರು. ಇದೇ ಧರ್ಮ ಅಂತ. ಅವನ ಮಗಳೇ ನಾವು ಕೊಡೋದಿಲ್ಲ ಅಂತ ನಾನು ಎಳಸೋದು ತಪ್ಪು ಅಂತಂದು, ಆಗ್ಲಪ್ಪ ಯೋಚನೆ ಮಾಡ್ದ. ಎಲ್ಲ ಅಂಥ ಮಗ, ಗಂಗೆಯ ದೇವವ್ರತ ಅಂಥ ಮಗ, ಅವನು ರಾಜ್ಯಕ್ಕೆ ಅಧಿಕಾರಿ, ಜ್ಯೇಷ್ಠ ಪುತ್ರ, ಅವನ್ ಬಿಟ್ಟು ನಾನು ಖಂಡಿತ ಕೊಡೋಕ್ ಸಾಧ್ಯವಿಲ್ಲ ಅಂತ ಹೇಳಿ, ಹೋಗ್ಲಿ ನಿನ್ನ ಹೆಣ್ಣು ಇಲ್ದೇ ಇದ್ರೆ ಅಷ್ಟೇ ಅಂತಂದ. ಸರಿ, ಭಗ್ನ ಮನೋರಥನ ಈ ಇಷ್ಟಾರ್ಥ ಸಿದ್ಧಿಸ್ತೀನಿ ಮನೆಗೆ ಬಂದ್ಬಿಟ್ಟ. ಅರಮನೆಗೆ ಬಂದ, ಬೇಟೆಗೆ ಬಂದು ಹೋದ್ಲಾಗಾಯ್ತು. ಆ ವಿರಹ ಅಂಥ ಹುಡುಗಿ ಬರೀಲಿಲ್ಲಲ್ಲ ಅಂತ ಹೊರಗೆ ಹಚ್ಬಿಡ್ತು. ಅದಕ್ಕೆ ವಿರಹ ಅಂತಾರೆ. ಆ ವಿರಹ ವೇದನೆ ಇದೆ ನೋಡಿ, ಇದು ಹೊರಗಿಂದಲ್ಲ, ಅದು ಬೆಂಕಿ ಒಳಗಡೆ ಸುಡುತ್ತದು. ಒಳಗಡೆ ಸುಡುತ್ತೆ ಅಂತ ಇಟ್ಟಿಗೆ ಗುಡು ಮುಂತಾದ್ ಮಾಡ್ಬೇಕಾದ್ರೆ ಒಳಗೆ ಬೆಂಕಿ ಹಾಕ್ತಾರ ನೋಡಿ, ಹಾಗ ಒಳಗೆ ಸುಡೋದು ಪ್ರಾರಂಭ. ಇಲ್ದೇದ್ರಿಲ್ಲ ನಿನ್ನ ಹೆಣ್ಣು ಅಂತ ಹೇಳೇನೋ ಬಂದ್ಬಿಟ್ಟ, ಆದ್ರೆ ಅಲ್ಲಿ ಒಳಗೆ ಕೇಳಲಿಲ್ಲ. ವಿರಹದಾವುಗೆ ಕಿಚ್ಚು ಭೂಮೀಶ್ವರನ ಮುಸುಗಿದು, ವಿರಹದಾವುಗೆ ಕಿಚ್ಚು ಭೂಮೀಶ್ವರನ ಮುಸುಕಿದು, ಬಲಿದವಸ್ಥೆಯ ನರಸ ಬಂಟಿಸಲರಿಯನು. 7-8 ಬಳಿಯ ಮರಣವೀತಂಗೆಂಬ ಜನದುಬ್ಬರದ ಗುಜುಗುಜು ಬರಿದು ಯಮುನಾವರ ನದಿಯ ತೀರಕ್ಕೆ ಬಂದನು ಭೀಷ್ಮವಗಿಲದಲ್ಲಿ. ಬಂದ ದಿನಕ್ಕೆ ವಿರಹ ವೇದನೆಯಿಂದ ಕೃಷ್ಣನಾಗ್ತಾ ಇದ್ದಾನೆ ಅಂತ. ಈ ವಿರಹದ್ದು 10 ಅವಸ್ಥೆ ಅಂತ, ಅದು ಗ್ರೇಡು ದಿನಕ್ಕೆ ಮೀರ್ತಾ ಬಂದ್ಬಿಡುತ್ತೆ. 9ನೇದು ಸ್ವಲ್ಪ ಎಚ್ಚರ, ಸ್ವಲ್ಪ ಮೂರ್ಛೆ, 10 ಕಂಪ್ಲೀಟ್.
ಪತ್ನಿ ಅವಸ್ಥೆ ಅಂದ್ರೆ ಕಂಪ್ಲೀಟ್, ಮತ್ತೆ ಎಚ್ಚರಿಲ್ಲ. ಈ 9 ಅನ್ನೋದೇನು ಎಚ್ಚರ ಮೂರ್ಛೆ, ಅಲ್ಲಿ ಮುಟ್ಬಿಟ್ಟ ಇವ. ದಿನ ಯಾಕೋ ಮಹಾರಾಜರು ನಮ್ಮಪ್ಪ ಹೀಗೆ ಕೃಷ್ಣರಾಗಿದ್ದಾರಲ್ಲ ಅಂತ ಭೀಷ್ಮರಿಗೆ ಪಿತೃಭಕ್ತಿ ಇಲ್ವೇ ಅಪ್ಪನ ಹತ್ರ ಹೋಗೋದು. ಅಪ್ಪ ಅಪ್ಪ ಯಾಕೆ ಹೀಗಿದ್ದೀರಿ, ಏನಾಗಿದೆ, ಅರಮನೆಯಲ್ಲಿ ವೈದ್ಯರಿದ್ದಾರೆ, ಕರೆಸ್ತೀನಿ, ಔಷಧಿ ಏನಾದ್ರು ಮಾಡೋಣ, ಏನಾಗಿದೆ ಅಪ್ಪ, ಯಾಕೆ ಹೀಗೆ ಕೃಷ್ಣರಾಗ್ಬಿಟ್ಟಿದ್ದೀರಿ ಅಂತ. ಭೀಷ್ಮ, ನನಗೆ ಡಾಕ್ಟ್ರು ಔಷಧಿ ಏನು ಬೇಕಾಗಿಲ್ಲಪ್ಪ, ನನಗೆ ಒಂದು ಕೊರಗು ಹಚ್ಚಿಬಿಟ್ಟಿದೆ, ಕೊರಗು. ಆ ಕೊರಗಿಂದ ನಾನು ಹೀಗಾಗ್ತಾ ಇದೆ. ಏನಪ್ಪಾ ಅಂದ್ರೆ ಚಕ್ಷುರೇಕಂಚ ಪುತ್ರಶ್ಚ ಅಸ್ತಿ ನಾಸ್ತಿ ಚ ಭಾರತ. ಒಂದು ಗಾದೆ ಹೇಳ್ತಾರೆ, ಒಂದ್ ಕಣ್ಣು ಕಣ್ಣಲ್ಲ, ಒಬ್ಬ ಮಗ ಮಗನಲ್ಲ. ಒಬ್ಬ ಮಗ ಅಂದ್ರೂ ಒಂದೇ, ಮಕ್ಳಿಲ್ಲ ಅಂದ್ರೂ ಒಂದೇ. ಒಂದ್ ಕಣ್ಣಿದೆ ಅಂದ್ರೂ ಒಂದೇ, ಕಣ್ಣಿಲ್ಲ ಅಂದ್ರೂ ಒಂದೇ, ಎರಡು ಒಂದೇ ಅರ್ಥ. ಒಂದ್ ಕಣ್ಣು ಹೋಗ್ಬಿಟ್ಟು ಹೋಗೇ ಬಿಡ್ತು, ಒಬ್ಬ ಮಗ ಹೋಗ್ಬಿಟ್ಟು ಹೋಗೇ ಬಿಡ್ತು. ಇದು ನಂಗೆ ಈ ಕೊರಗೆ ಹತ್ಬಿಟ್ಟಿದೆ ಅಂತ. ನೀನು ಯುದ್ಧ ಪ್ರಿಯ, ಯುದ್ಧದಲ್ಲಿ ಏನಾಗತ್ತೋ ಇದು ನನ್ನ ಕೊರಗಿಗೆ ಕಾರಣ ಅಂತ ಸ್ವಲ್ಪ ಅರ್ಥ ಆಯ್ತು ಭೀಷ್ಮರಿಗೆ. ಅಂದ್ರೆ ಈಗ ನಾನು ಒಬ್ಬನು, ಇನ್ನೊಂದು ಆಗ್ಬೇಕು ಅಂದ್ರೆ ಅಪ್ಪನಿಗೆ ಯಾಕೋ ಸ್ವಲ್ಪ ಮದುವೆ ಚಪಲ ಅಂತ ಭೀಷ್ಮರಿಗೆ ಗೊತ್ತಾಯ್ತು. ಆಗ ಪ್ರಧಾನ ಮಂತ್ರಿ ಇವರು ಶಂತನು ಚಕ್ರವರ್ತಿ ಭೇಟಿಗೆ ಹೋದ ದಿವಸ ಆ ಮಂತ್ರಿ ಹೋಗಿದ್ದ. ಆ ಮಂತ್ರಿ ಹತ್ರ ಹೋಗಿ ಕೇಳಿದ, ಏನು ಹೀಗಂದ್ರು ಅಪ್ಪ, ಯಾಕೆ ಹೀಗಾಗಿದೆ ಅನ್ನೋಣ. ಹೀಗೀಗಾಯ್ತು ಅಂತ. ಹೀಗೀಗಾಯ್ತು, ದಾಸರಾಜ ಹೆಣ್ಣು ಕೊಡೋದಿಲ್ಲ ಅಂದ, ಆ ಕೊರಗಿದ್ದ ಹೀಗಾಗಿದ್ದಾರೆ ಅಂತ ಮಂತ್ರಿ ಹೇಳಿದ. ಆಗ ನೀನು ಬಾ, ದಾಸರಾಜನಿಗೆ ಶಿಫಾರಸು ಮಾಡೋಣ ಅಂತ ಹೇಳಿ ಭೀಷ್ಮರು ಆ ಮಂತ್ರಿಯನ್ನು ಕರ್ಕೊಂಡು ಆ ದಾಸರಾಜನ ಮನೆಗೆ ಹೋದರು ಹೆಣ್ಣು ಕೇಳೋದಕ್ಕೆ. ಕಾಲ ನೋಡಿ ಯಾವ ರೀತಿ ಇದೆ ಅಂತ. ಯಾವ ಪ್ರಾಯ ಬಂದ ಭೀಷ್ಮರಿಗೆ ಶಂತನು ಚಕ್ರವರ್ತಿ ಸರಿಯಾದ ರಾಜಮಂತನಕ್ಕೆ ಹೋಗಿ ಹೆಣ್ಣು ಕೇಳಬೇಕಾಗಿತ್ತೋ ಆ ಕೆಲಸನ ಅಪ್ಪನ ಮದುವೆ ಪ್ರಾಯಕ್ಕೆ ಬಂದಿರತಕ್ಕಂಥ ಮಗ ಹೆಣ್ಣು ಕೇಳೋದಕ್ಕೋಸ್ಕರ ದಾಸರಾಜನ ಆ ಮನೆಗೆ ಬಂದಿದ್ದಾನೆ. ಬರೋಣ, ದಾಸರಾಜ ಬಹಳವಾಗಿ ಸತ್ಕಾರ ಮಾಡಿದ್ದಾನೆ. ಸತ್ಕಾರ ಮಾಡಿ ಯಾತಕ್ಕೆ ಬಂದ್ರಿ, ನನ್ನಿಂದ ಏನಾಗಬೇಕು ಅಂತ ಕೇಳಿದ್ದಾನೆ. ಕರೆಸಿದನು ಧೀವರನನು ಅಯ್ಯಂಗರಸಿಯಾಗಲಿ ನಿನ್ನ ಮಗಳೆನನು, ಅರಸಿಯಾದರೆ ಮಗಳ ಮಕ್ಕಳು ರಾಜ್ಯವಾಳುವರೇ. ನನ್ನ ಮಗಳು ಅರಸಿಯಾದರೆ ಮಗಳ ಮಕ್ಕಳು ರಾಜ್ಯವಾಳುವರೇ. ಅರಿದು ಸಲಿಸುವಡಿದನು ಈ ಬರಿಯರ ಸುತನ ನಮಗೆ ಕೆನಲು, ಧೀವರನ ಮಾತಿಂಗೀತನೆಂದನು ರಾಯ ಕೇಳೆಂದ. ದಾಸರಾಜನ ಕರೆದು ಹೇಳ್ತಾನೆ ಭೀಷ್ಮರು, ನೋಡಪ್ಪ, ನಮ್ಮ ಅಪ್ಪನಿಗೆ ನಿನ್ನ ಮಗಳನ್ನ ಕೊಡು, ನಿನ್ನ ಮಗಳು ರಾಣಿ ಆಗ್ತಾಳಪ್ಪ, ರಾಜಭೋಗ ಅನುಭವಿಸ್ತಾಳೆ, ನಮ್ಮಪ್ಪ ಬಹಳ ಕಷ್ಟರಾಗ್ತಾ ಇದ್ದಾರೆ ಅಂತ ಹೇಳಿ ಭೀಷ್ಮರು ಕೇಳಿದರು. ಕೇಳಿದಾಗ ದಾಸರಾಜ ಮೊದಲು ಅಪ್ಪನಿಗೆ ಏನು ಅಂದಿದ್ನೋ ಅದೇ ಮಾತನ್ನೇ ಹೇಳ್ತಾ ಇದ್ದಾರೆ. ನನ್ನ ಮಗಳು ನನಗೆ ಬರೀ ರಾಣಿಯಾದ ಮಾತ್ರಕ್ಕೆ ನನಗೆ ಇಷ್ಟ ಇಲ್ಲ, ನನ್ನ ಮಗಳು ಮಕ್ಕಳು ರಾಜರಾಗಬೇಕು. ಹಾಗೆ ರಾಜರಾಗುವ ಪಕ್ಷದಲ್ಲಿ ಈ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಆ ಮಗ ರಾಜನಾಗತಕ್ಕಂಥ ಪಕ್ಷದಲ್ಲಿ ನಾನು ನನ್ನ ಮಗಳನ್ನ ನಿಮ್ಮ ಅಪ್ಪನಿಗೆ ಕೊಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಿ ದಾಸರಾಜ ಅನ್ನೋಣ, ಆಗಲಪ್ಪ, ನಾನು ರಾಜ್ಯವನ್ನ ನಿನ್ನ ಮಗಳ ಮಗನಿಗೇನೆ ನಾನು ಖಂಡಿತ ರಾಜ್ಯ ಕೊಡ್ತೇನೆ. ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಇದೆಯೇನಪ್ಪ? ನಿನ್ನ ಮಗಳ ಮಗನಿಗೇನೆ ರಾಜ್ಯ ಕೊಡ್ತೇನೆ, ಇದು ಸತ್ಯ, ನನ್ನ ಮಾತನ್ನ ನಂಬು ಅಂತಂದಾಗ ದಾಸರಾಜ ಬಹಳ ಬುದ್ಧಿವಂತ. ಸರಿಯೇ, ನೀನು ಸತ್ಯ, ನೀ ಕೊಡ್ತೀಯ, ನೀನು ಕೊಡ್ತೇನೆ ಅಂದ್ಮೇಲೆ ಮುಗೀತು, ನೀ ಕೊಡ್ತೀಯ. ಆದ್ರೆ ನೀನು ಕೊಡ್ಬೋದು, ನೀನೇನು ಕೊಟ್ಟೆ, ಸರಿ, ಇವಳು ಮಗ ರಾಜನಾದ, ನೀ ಹೊರಟೋದೆ, ಆ ನಿನ್ನ ಮಗ ಇದಾನಲ್ಲ ಅಮಾಲ ಕೊಟ್ಬಿಟ್ರ ನಿಂಗೆ ದೇಶಪತ್ರನೇನ ನೀನು ಅಂತ ಬಡಿತಾನೆ. ನಿನ್ನ ಮಗ ನೀನೇನೋ ಬಿಟ್ಕೊಟ್ಬಿಡ್ತೀಯ, ರಾಜನಾಗಿರ್ಬೋದು, ನಿನ್ನ ಮಗ ಹೊಡೆದ್ ಕಿತ್ಕೊಳ್ತಾನೆ, ಇನ್ನೂ ಅವನಿಗೆ ತೊಂದರೆ ಆಗತ್ತೆ. ಅವಾಗ ರಾಜ್ಯ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆಗ ನಿನ್ನ ಮಗನಿಂದ ನನ್ನ ಮಗಳ ಮಗನಿಗೆ ತೊಂದರೆ ಆಗತ್ತಪ್ಪ, ಅದಕ್ಕೇನು ಹೇಳ್ತೀಯ ಅಂದ. ಓಹೋ, ಇದ ಸರಿ, ಅಂದ್ರೆ ನನ್ನಿಂದ ಏನೋ ಬರೋಲ್ಲ ಅಂತ ಒಪ್ಕೊಂಡ್ಬಿಟ್ಟೆ, ನನ್ನ ಮಗನಿಂದಲೂ ಬರಬಾರ್ದು ಅಂತ ತಾನೆ. ಮಗ ಆಗ್ಬೇಕಾದ್ರೆ ಹೆಂಡತಿ ಇರ್ಬೇಕು, ಅಡಿ ಅನ್ನೋದಕ್ಕೆ ಅವಳೇ ಇಲ್ಲೇ
ಪುಳ್ಳೆಲ್ತೆ ರಾಮಕೃಷ್ಣ ಅಂತ ಏನೋ ಒಂದು ಗಾದೆ ಹೇಳ್ತಾರಲ್ಲ, ಅದಕ್ಕೆ ಈಗ ನಾನು ಮದುವೆ ಮಾಡಿಕೊಂಡ್ರೆ ನನ್ನ ಮಗ ಆಗ್ತಾನೆ, ಆ ಮಗನಿಂದ ತೊಂದರೆ ಬರುತ್ತೆ ಅಂತ ಬರ್ಬೋದನೋ ಅಂತ ತಾನೆ ನೀ ಅನ್ನೋದು. ಆ ತೊಂದರೆಗೆ ಅವಕಾಶವಿಲ್ಲದ ಹಾಗೆ ಕೇಳು ನನ್ನ ಮಾತನ್ನ. ಆದರಿಲ್ಲಿ ಮೇಲೆ ನಾರಿಯರಾದವರು ಭಾಗೀರಥಿಗೆ ಸರಿ, ನಾರಿಯರಾದವರು ಭಾಗೀರಥಿಗೆ ಸರಿ, ಮೇದಿನಿಯ ಸಲಿಸುವೆನು ನಿನ್ನಯ ಮಗಳ ಮಕ್ಕಳಿಗೆ. ಈ ದಿವಿಜರು ಈ ಹರಿಹರ ಬ್ರಹ್ಮಾದಿ ದೇವರು ಸಾಕ್ಷಿ ಹೋಗೆಂದು ಆದಯಂಬುಧಿ ನಗುತ ನಿನ್ನಯ ಮಗಳ ಕರೆಸೆಂದ. ಮುಂದೆ ಸ್ತ್ರೀಯರೆಲ್ಲರೂ ಕೂಡ ನನಗೆ ಭಾಗೀರಥಿ ಸಮಾನ, ಇವರು ತಾಯಿ ಭಾಗೀರಥಿ, ತಾಯಿ ಸಮಾನ ಅಂತ ತಾಯಿನ ಮದುವೆ ಮಾಡ್ಕೊಳ್ತಾರೆ. ಇಲ್ಲಿಂದ ಮುಂದೆ ನಾರಿಯರೆಲ್ಲರೂ ನನಗೆ ತಾಯಿ ಸಮಾನ, ನಿನ್ನ ಮಗಳ ಮಕ್ಕಳಿಗೇನೆ ನಾನು ಪಟ್ಟ ಕಟ್ಟಿಸ್ತೇನೆ. ಈ ನನ್ನ ಮಾತಿಗೆ ಸಾಕ್ಷಿ, ಸಾಕ್ಷಿ ಬೇಕಲ್ಲ ಪ್ರಮಾಣ, ಈ ನನ್ನ ಮಾತಿಗೆ ಈ ದೇವತೆಗಳು ಹರಿಹರ ಬ್ರಹ್ಮಾದಿ ದೇವರು ಸಾಕ್ಷಿ ಅಂತ ತ್ರಿಮೂರ್ತಿಗಳನ್ನೇ ಸಾಕ್ಷಿ ಇಟ್ಬಿಟ್ಟ. ಹರಿ ಹರ ಬ್ರಹ್ಮ ಮತ್ತು ಸಕಲ ದೇವತೆಗಳು ಅಂತ ಪ್ರತಿಯೊಂದು ಕರ್ಮಕ್ಕೂ ಸಾಕ್ಷಿಭೂತರಾದ ಆ ದೇವತೆಗಳೆಲ್ಲ ಸಾಕ್ಷಿ ಅಂತ. ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ, ಈ 10 ಜನ ಮನುಷ್ಯ ಮಾಡತಕ್ಕಂಥ ಸಮಸ್ತ ವ್ಯಾಪಾರಕ್ಕೂ ಸಾಕ್ಷಿಭೂತರಾಗಿರೋರು. ಈ 10 ಜನರಿಗೆ ಗಣ್ಣಿಗೆ ಮಣ್ಣೇರಿಸಿ ಏನು ಮಾಡೋಕ್ ಸಾಧ್ಯವಿಲ್ಲ, ಅವರೆಲ್ಲ ಸಾಕ್ಷಿ ಅಂತ ಹೇಳ್ತಾನೆ. ಯಾರ್ಯಾರಪ್ಪ ಅಂದ್ರೆ ಆದಿತ್ಯ ಚಂದ್ರು, ಸೂರ್ಯ ಚಂದ್ರರು, ಅನಿಲ ಅನಲಹ, ಅನಿಲೋ ನಲವು, ಅನಿಲ ವಾಯುದೇವರು, ಅನಲ ಅಗ್ನಿದೇವರು, ಅನಿಲೋ ನಲವು ಜ ದ್ಯೌಹು ಭೂಮಿ, ಆಕಾಶ ಭೂಮಿ, ಆಪಹ ಹೃದಯ ಯಮಶ್ಚ ಜಲ, ಮತ್ತು ನಮ್ಮ ಹೃದಯ ಯಮ, ಅಹಶ್ಚ ರಾತ್ರಿಶ್ಚ ಉಭಯ ಚ ಸಂಧಿ. ಇಷ್ಟೇ ತಾನೇ ಕಾಲ ಇರೋದು, ಇಲ್ಲ ಹಗಲು ಇಲ್ಲ ರಾತ್ರಿ ಇಲ್ಲ ಸಂಧ್ಯಾ ಕಾಲ, ಹಗಲು ರಾತ್ರಿ ಉಭಯ ಸಂಧ್ಯಾ ಕಾಲ. ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ, ಧರ್ಮ ಪುರುಷ ಈ ಮನುಷ್ಯನ ವ್ಯಾಪಾರಕ್ಕೆ ಸಾಕ್ಷಿಭೂತನಾಗಿದ್ದಾನೆ. ಇವರೆಲ್ಲ ಸಾಕ್ಷಿ. ಅಯ್ಯ ನಿನ್ನ ಮಗಳನ್ನು ಕೊಡಪ್ಪ ನೋಣ, ಮಹಾನುಭಾವ ಎಷ್ಟು ದೊಡ್ಡ ಮನುಷ್ಯನಪ್ಪ ನೀನು, ಆಗಲಪ್ಪ ಅಂತಂದ. ಆಗ ಈಗ ಮಗಳು ಬೆಸ್ತರ ಮಗಳಲ್ಲ, ಈ ಸತ್ಯವತಿ ಯಾರು ಚಕ್ರವರ್ತಿನಿ, ಬನ್ನಿಮ್ಮ ಅಂತ ಹಂಗೆ ನಡ್ಸ್ಕೊಂಡು ಕರ್ಕೊಂಡು ಹೋಗೋದೇನೋ ಹೇಳಿ ಕಳಿಸ್ಬಿಟ್ಟ. ಬಂದ್ಬಿಡ್ತು ಸೈನ್ಯ, ಪಲ್ಲಕ್ಕಿಗಳು, ರಥ, ಆಭರಣ ಇಲ್ಲ, ಬೆಸ್ತರ ಮಗಳು ಅರಮನೆಯಿಂದ ಬಂದ್ಬಿಡ್ತು. ಮುಂಚೆನೆ ಈಗಲೂ ನಮ್ಮಲ್ಲೂ ಅದೇ ಪದ್ಧತಿ ತಾನೆ, ಮುಂಚೆನೆ ಸೊಸೆಗೇನೋ ಕೊಡೋದು ಕೊಟ್ಟು ಅದನ್ನ ಹಾಕ್ಬಿಟ್ಟಿದ್ದಾನೆ ದಾರೆ ಆಗು. ಸರಿ, ಎಲ್ಲ ವಸ್ತ್ರಗಳು ಆಭರಣಗಳು ಎಲ್ಲ ತರಿಸ್ಬಿಟ್ಟಿಯಾನೆ, ಪಲ್ಲಕ್ಕಿ ತರಿಸ್ಬಿಟ್ಟಿಯಾನೆ, ಎಲ್ಲ ಅಲಂಕಾರ ಮಾಡ್ಕೊಳ್ಳಿ ಅಂತ ಹೇಳಿ. ಅಮ್ಮ ತಾಯಿ ರಥ ಬಂದಿದೆ ಬರಬೇಕು ಅಂತಂದಾಗ ಅವಳು ಕೇಳಿದ್ಲು, ಅಪ್ಪ ಹೇಳಿದ್ದನ್ನ. ಅವಳು ರಥದ ಮೇಲೆ ಕೂತ್ಕೊಂಡಿದ್ದಾಳೆ, ರಾಜ ಮರ್ಯಾದೆಯಿಂದ ಬಂದ ಕರ್ಕೊಂಡು ಬಂದಿದ್ದಾನೆ ಪಲ್ಲಕ್ಕಿಯಲ್ಲಿ. ತರಿಸಿದನು ದಂಡಿಯ ಚರರ ನೆಲನುಗ್ಗಡನೆಯಲಿ ಸರಸಿರುಖ ಮುಖಿಯನು ತಂದು ಮದುವೆಯ ಮಾಡಿದನು ಪಿತಗೆ. ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಕರ್ಕೊಂಡ್ ಬಂದ. ಮೊದಲೇ ಮಂತ್ರಿಗೆ ಹೇಳ್ಬಿಟ್ಟಿದ್ದಾನೆ, ಅಪ್ಪನ ಮದುವೆ ವೈಭವದಿಂದ ನಡೆಯಬೇಕು ಅಂತ. ಋತುಕಗಳೆಲ್ಲ ಬಂದಿದ್ದಾರೆ, ಪುರೋಹಿತರು ಬಂದಿದ್ದಾರೆ, ಅರಮನೆಯೆಲ್ಲ ಅಲಂಕಾರ, ಧಾರೆ ಮಂಟಪ ಎಲ್ಲ ಚಿನ್ನದ ಹಸೆ ಎಲ್ಲ ಇದು ಮಾಡಿದ್ದಾನೆ. ಅಲ್ಲಿ ತಾಯಿ ಕೂತ್ಕೊಳ್ಳಿ ಅಂತ ಕೂರಿಸಿದ್ದಾನೆ. ಅಪ್ಪ ಮಲಗಿದ್ರು, ಅಪ್ಪನ ಹತ್ರ ಹೋಗಿ ನಮಸ್ಕಾರ ಮಾಡಿ ಅಪ್ಪ ದಯಮಾಡಿಸ್ಬೇಕು ಅಂದ. ಎಲ್ಲಿಗೋ ಪುರೋಹಿತರು ಬಂದಿದ್ದಾರೆ, ಚಿಕ್ಕಮ್ಮ ಬಂದಿದ್ದಾರೆ, ಮದುವೆಗಾಗಿ ಎಲ್ಲ ಸಿದ್ಧವಾಗಿದೆ, ಮಂತ್ರ ಎಲ್ಲ ಪ್ರಾರಂಭ ಆಗಿದೆ, ದಯಮಾಡಿಸ್ಬೇಕು ಅಂತ ಹೇಳಿ ಅಪ್ಪನ ಕರ್ಕೊಂಡು ಹೋಗಿ ಚಿಕ್ಕಮ್ಮನ ಮಗ್ಲಿಗೆ ಹಸಮನೆಯಲ್ಲಿ ಕೂರಿಸಿದ. ಸುಮೂರ್ತ ಸಾವಧಾನ, ಸುಲಗ್ನ ಸಾವಧಾನ ಅಂದ್ರು ಪುರೋಹಿತರು. ಶಂತನು ಚಕ್ರವರ್ತಿ ನೋಡ್ಬಿಟ್ಟ, ಮಗ ಮಾಡಿದ್ದನ್ನ ನೋಡ್ದ. ಇದೆಲ್ಲ ದಾಸರಾಜ ಹೇಳಿದ್ದಕ್ಕೆ ಒಪ್ಕೊಂಡ್ಬಿಟ್ಟಿಯಾನೆ ಅಂತ ಅರ್ಥವಾಗಿಬಿಡುತ್ತೆ. ಮಗ ಮಾಡಿರ್ತಕ್ಕ ಅದ್ಭುತ ಆ ಕಾರ್ಯವನ್ನು ನೋಡಿ ಶಂತನು ಚಕ್ರವರ್ತಿಗೆ ಸಂಕಟವಾಗಿಬಿಡ್ತು. ಭೀಷ್ಮ, ಎಷ್ಟು ದಿವಸ ಇರ್ಬೇಕಾಗಿತ್ತಪ್ಪ ಈ ಅಪ್ಪ ಮುದುಕ, ನನಗಾಗಿ ಈ ರೀತಿಯಾಗಿ ನೀನು 2ನೇ ಆಶ್ರಮಕ್ಕೇನೆ ತಿಲಾಂಜಲಿ ಕೊಟ್ಬಿಟ್ಟಿಯಲ್ಲೋ. ಕೃತ್ವಾಶ್ರಮಂ ಪಿತೃಮುದೆ
ತೃಣವತ್ ದ್ವಿತೀಯಂ ಅಂತ ಪರಮ ಪವಿತ್ರವಾದ ಆಶ್ರಮ ಗೃಹಸ್ಥಾಶ್ರಮ, ಅದಕ್ಕೆ ತಿನ್ನೋದಕ್ಕೆ ಕೊಟ್ಬಿಟ್ಟಿದ್ದಾನೆ. ಅಪ್ಪನಿಗೆ ಸಂತೋಷವಾಗಲಿ ಅಂತ. ಅದಕ್ಕೆ ಶಂತನು ಚಕ್ರವರ್ತಿ ಉರವಣಿಸಿ ಮಗ ನುಡಿದ ಭಾಷೆಯ ನರಸ ಕೇಳಿದು ಬಳಿಕ ಭೀಷ್ಮಗೆ ವರವನಿತ್ತನು. ಮರಣವದು ನಿನ್ನಿಚ್ಛೆ ಹೋಗೆಂದು ಭೀಷ್ಮಗೆ ವರವನಿತ್ತನು. ಏನು ಮಾಡೋ ಹಾಗಿಲ್ಲ, ಮಾತು ಹೇಳಿ ಆಗೋಗ್ಬಿಟ್ಟಿದೆ. ಈ ರೀತಿ ಮಾಡಿಬಿಟ್ಟಲ್ಲಪ್ಪ ಅಂತ ಹೇಳಿ, ನೋಡು ನಾನು ನಿನಗೆ ಒಂದು ವರ ಕೊಡ್ತೇನೆ, ಮರಣ ನಿನ್ನಿಚ್ಛೆ. ನೀನು ಯಾವಾಗ ಬಯಸ್ತೀಯೋ ಆಗ ಮೃತ್ಯು ಬರಬೇಕು, ಆ ಯಮ ಬರಬೇಕು. ನಾಳೆ ಅಂತ ಈಗ ಇವ್ರು ಬರೆದ್ಬಿಟ್ರೆ ಬರೋದಿಲ್ಲನೋ, ಹಾಕ್ಬಿಡ್ತಾರೆ ಈಗ ನಾಳೆ ಅಂತ. ಪಟ್ಟಣಗಳಲ್ಲೆಲ್ಲ ಎಲ್ಲರ ಮನೆ ಬಾಗಿಲಲ್ಲೂ ನಾಳೆ ಅಂತ. ಅದೇನು ಅಂದ್ರೆ ಮೃತ್ಯುವಿಗೆ ನಾಳೆ ಬಾಂತ್ ಬರೆದಿದ್ದಾರೆ ಅಂತ. ಅಂದ್ರೆ ಇವ್ರು ಬರೆದು ಬಿಟ್ರೆ ಮೃತ್ಯು ಬಿಟ್ಬಿಡ್ತಾಳೆ ಅಂತ ನಾನು ಮನಸ್ಸಲ್ಲಿ ಮಾಡ್ಕೊಂಡೆ. ನಾಳೆ ಅಂತ ಬರೀತಾರಲ್ಲ ಅನ್ನೋದಕ್ಕೆ ಇಲ್ಲಿ ಶಂತನು ಚಕ್ರವರ್ತಿ ವರ ಏನು ಅವಕಾಶ ಇದೆಯೇನು? ಇಲ್ಲ, ನಾಳೆ ಆಗ್ಬೋದು, ಯಮ ಹೋಗ್ಬಿಡ್ಬೇಕು. ನಿನ್ನ ಕೇಳ್ಕೊಂಡು ಬರ್ಬೇಕಪ್ಪ, ಮರಣ ನಿನ್ನ ಇಚ್ಛೆ, ನೀನು ಬಯಸ್ದಾಗ ಬರಬೇಕು ಅಂತ ವರ ಕೊಟ್ರು. ಸರಿ, ಇಲ್ಲಿ ಇಷ್ಟಳಾಗಿರ್ತಕ್ಕಂಥ ಆ ಯೋಜನಗಂಧಿಯನ್ನ ಪಡೆದಿದ್ದಾನೆ. ದಂಪತಿಗಳು ಆನಂದವಾಗಿದ್ದಾರೆ. ಬಳಿಕ ಯೋಜನಗಂಧಿಯಲ್ಲಿ ಮಕ್ಕಳುಗಳವತರಿಸಿದರು. ದೀಪ್ತಜ್ವಲನ ತೇಜರು ಕಲ್ಪಭೂಜರು ಹಿಮಕರಾನ್ವಯಕ್ಕೆ ಲಲಿತ ಮಂಗಳ ಜಾತ ಕರ್ಮಾವಳಿಯ ಚಿತ್ರಾಂಗದನ ನೃಪತಿಲಕನೆಗಳೆ ವಿಚಿತ್ರ ವೀರ್ಯನ ನಾಮಕರಣದಲ್ಲಿ. ಯೋಜನಗಂಧಿಯಲ್ಲಿ ಶಂತನು ಚಕ್ರವರ್ತಿಗೆ ಇಬ್ಬರು ಮಕ್ಕಳು ಉತ್ಪನ್ನರಾಗಿದ್ದಾರೆ. ಮಾತಾಪಿತೃಗಳು ಸಾಮಾನ್ಯರೇನ್ರಿ, ಚಂದ್ರವಂಶದ ತಿಲಕಪ್ರಾಯರು. ಅಂತ ಮಕ್ಕಳು ಅಂತವ್ರೆ ವಂಶಕ್ಕೆ ತಕ್ಕ ಮಕ್ಕಳಾಗ್ತಾರೆ. ಅಂಥ ವಂಶ, ಅಂಥ ತಾಯಿ, ಅಂಥ ತಂದೆ. ಆದ್ದರಿಂದ ಮಕ್ಕಳು ಹುಟ್ಟಿದರಂತೆ ದೀಪ್ತ ಜ್ವಲನ ತೇಜರು ಅಂತ. ಉರಿಯತಕ್ಕ ಯಜ್ಞೇಶ್ವರನಂತೆ ಕಾಂತಿಯುಳ್ಳ ಮಹಾಮಹಿಮರು, ಕಲ್ಪವೃಕ್ಷ ಸಮಾನ. ಈ ಕೊಡಗೈ ಅಂತ ಬಿಡುಗೈ ಛಾಗಿ ಅಂತ ನಮ್ಮ ಕುಮಾರವ್ಯಾಸ ಹೇಳಿದ್ದಾನೆ. ಕೃಷ್ಣನ ವಸುದೇವ ಬಿಡುಗೈ ಛಾಗಿ ಅಂತ. ಅಂಥ ತ್ಯಾಗಿಗಳು ಚಂದ್ರವಂಶದ ಆ ತ್ಯಾಗದಲ್ಲಿ ಕಲ್ಪವೃಕ್ಷಕ್ಕೆ ಸಮಾನರಾಗಿರ್ತಕ್ಕವರು, ಮಹಾ ತೇಜಸ್ವಿಗಳು. ಇಬ್ಬರು ಮಕ್ಕಳಾದ್ರು ಅಂತ. ಅಂದ್ರೆ ಹುಳಿ ಮಕ್ಕಳಲ್ಲ, ಮುಂಚೆ ಒಬ್ಬನು ಹುಟ್ಟದ, ಆಮೇಲೆ ಒಬ್ಬನು ಹುಟ್ಟೋದು. ಇಲ್ಲಿ ಹುಳಿ ಮಕ್ಕಳಲ್ಲ. ಸರಿ, ಮೊದಲನೇ ಮಗ ಹುಟ್ಟದ, ಅವನು ಚೆನ್ನಾಗಿದ್ದ, ದೀಪ್ತ ತೇಜಸ್ವಿನಿ ಅಂತ ಒಟ್ಟಿಗೆ ಹೇಳಿರೋದು. ಮೊದಲನೇವನಿಗೆ ಚಿತ್ರಾಂಗದ ಅಂತ ಹೇಳಿ ನಾಮಕರಣ. ಸರಿ, ಎರಡನೇವನಿಗೆ ವಿಚಿತ್ರ ವೀರ್ಯ ಅಂತ ಎರಡನೇ ಮಗನಿಗೆ ನಾಮಕರಣ ಮಾಡ್ದ. ಸರಿ, ಇಬ್ಬರು ಹುಡುಗರು ಬೆಳೀತಾ ಇದ್ದಾರೆ. ಅದರಲ್ಲಿ ದೊಡ್ಡವನು ಸ್ವಲ್ಪ ವಯಸ್ಸಾಯ್ತು, ಚಿಕ್ಕವನಿಗೆ ಇನ್ನೂ ಕಮ್ಮಿ ವಯಸ್ಸು. ಈ ರೀತಿ ಕೆಲವು ದಿವಸ ಆ ಸಂಸಾರ ಆನಂದವಾಗಿ ಇತ್ತು. ಆಮೇಲೆ